ಒಂದು ಸಣ್ಣ ಹಳ್ಳಿಯಲ್ಲಿ ಮೀರಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಧೈರ್ಯಶಾಲಿ, ಕುತೂಹಲದಿಂದ ತುಂಬಿದ್ದಳು. ಆದರೆ ಅವಳಿಗೆ ಒಂದು ಹವ್ಯಾಸ ಇತ್ತು, ಹೊಸ ಜಾಗಗಳನ್ನು ಅನ್ವೇಷಿಸಲು ಇಷ್ಟ. ಮೀರಾ, ಕಾಡಿನೊಳಗೆ ತುಂಬಾ ಒಳಗೆ ಹೋಗ್ಬೇಡ, ಅಲ್ಲಿ ಅಪಾಯ ಇರ್ಬೋದು. ಚಿಂತಿಸಬೇಡಿ ಅಮ್ಮ, ನಾನ್ ಜಾಗೃತೆಯಿಂದ ಹೋಗುತ್ತೇನೆ. ಒಂದು ದಿನ ಮೀರಾ ಕಾಡಿಗೆ ಹೋದಳು. ಹಕ್ಕಿಗಳ ಚಿರುಪು, ಗಾಳಿಯ ಸದ್ದು ಎಲ್ಲವೂ ಸುಂದರವಾಗಿತ್ತು. ಎಷ್ಟು ಸುಂದರವಾದ ಜಾಗ, ಇನ್ನು ಸ್ವಲ್ಪ ಒಳಗೆ ಹೋಗಿ. ಆಕೆ ನಿಧಾನವಾಗಿ ಕಾಡಿನ ಒಳಗೆ ಹೋಗುತ್ತಾ ದಾರಿ ತಪ್ಪಿಬಿಟ್ಟಳು. ಅಯ್ಯೋ, ನಾನು ಬಂದ ದಾರಿ ಎಲ್ಲಿದೆ? ಅಷ್ಟರಲ್ಲಿ ಅವಳು ಒಂದು ಶಬ್ದ ಕೇಳಿದಳು. ಭಯಪಡಬೇಡ, ಒಂದು ವೃದ್ಧೆ ನಿಧಾನವಾಗಿ ಮುಂದೆ ಬಂದಳು. ನೀನು ದಾರಿ ತಪ್ಪಿದ್ಯಾ? ಹೌದು, ನನಗೆ ಮನೆಗೆ ಹೋಗ್ಬೇಕಾಗಿದೆ. ನನ್ನ ಜೊತೆ ಬಾ, ನಾನು ಸಹಾಯ ಮೀರಾ ಸ್ವಲ್ಪ ಮಾಡ್ತೇನೆ. ಸಂಶಯಪಟ್ಟರೂ ಆಕೆ ಜೊತೆ ಹೋದಳು. ಇಲ್ಲಿ ಇವತ್ತು ರಾತ್ರಿ ಉಳಿದುಕೋ, ನಾಳೆ ಬೆಳಿಗ್ಗೆ ದಾರಿ ತೋರಿಸುತ್ತೇನೆ. ರಾತ್ರಿ ಸಮಯದಲ್ಲಿ ಮೀರಾಗೆ ಏನು ವಿಚಿತ್ರ ಅನಿಸಿತು. ಅವಳು ಕಿಟಕಿಯಿಂದ ಹೊರಗೆ ಈ ಅಜ್ಜಿ ಯಾರು? ಅಲ್ಲಿ ಮೆರಳುಗಳು ಚಲಿಸುತ್ತಿದ್ದವು. ಅವಳು ಒಂದು ಕೋಣೆಯಲ್ಲಿ ಹಳೆಯ ನಕ್ಷೆ ಮತ್ತು ವಿಚಿತ್ರ ವಸ್ತುಗಳನ್ನು ಕಂಡಳು. ಅಷ್ಟರಲ್ಲಿ ವೃದ್ಧೆ ಒಳಗೆ ಬಂದಳು. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಾನು ದಾರಿ ಹುಡುಕುತ್ತಿದ್ದೆ. ನೀನು ಧೈರ್ಯಶಾಲಿ, ಆದರೆ ಈ ಕಾಡು ಸಾಮಾನ್ಯವಲ್ಲ. ನಾನು ಇಲ್ಲಿನ ರಕ್ಷಕಿ, ದಾರಿ ತಪ್ಪಿದವರಿಗೆ ಸಹಾಯ ಮಾಡುತ್ತೇನೆ. ಕುತೂಹಲ ಒಳ್ಳೆಯದು, ಆದರೆ ಜಾಗ್ರತೆ ಇಲ್ಲದೆ ಹೋಗಿದರೆ ಅದು ಅಪಾಯಕರ. ನಾನು ಈಗ ಅರ್ಥ ಮಾಡಿಕೊಂಡೆ. ಮುಂದಿನ ಬೆಳಗ್ಗೆ ಇದು ನಿನ್ನ ಹಳ್ಳಿಗೆ ಹೋಗುವ ದಾರಿ. ಧನ್ಯವಾದಗಳು ಅಜ್ಜಿ, ನಾನು ಈ ಪಾಠವನ್ನು ಮರೆಯುವುದಿಲ್ಲ. ಮೀರಾ ಸುರಕ್ಷಿತವಾಗಿ ಮನೆಗೆ ಮರಳಿದಳು. ಆ ದಿನದಿಂದ ಅವಳು ಧೈರ್ಯ ಮತ್ತು ಜಾಗೃತೆಯನ್ನು ಸಮತೋಲನದಲ್ಲಿ ಇಟ್ಟುಕೊಂಡಳು. ಕುತೂಹಲ ಒಳ್ಳೆಯದು, ಆದರೆ ಜಾಗೃತೆಯಿಲ್ಲದೆ ತೆಗೆದುಕೊಳ್ಳುವ ನಿರ್ಧಾರ ಅಪಾಯಕಾರಿ.